ಲೈಫಲ್ಲಿ ಅದೆಲ್ಲ ಅನುಭವ ಕೊಡುತ್ತೆ. ಎನ್ನಿಟ್ಕೊಂಡಿರೋರು ಎಲ್ಲನೂ ಕೂಡ ಒಂದು ಸ್ವಲ್ಪ ಅನುಭವ ಹೆಚ್ಚಾಗಿ ಕೊಡುತ್ತೆ. ಪಿ ಒಬ್ಬಂಟಿಯಾಗೆ ನಿಂತ್ಕೊಳ್ತಾರೆ. ಆರ್ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಂಗ್ ಲೆಟರ್. ಒಂದು ಸತಿ ಅವ್ರ ನಿರ್ಧಾರ ಬಂದರೆ ಚೇಂಜೇ ಮಾಡಲ್ಲ. ಆರ್ ಇರ್ತಕ್ಕಂಥ ಎಸ್ ಎಷ್ಟು ಒಳ್ಳೇದಿದೆಯೋ ಎಸ್ ಅಷ್ಟೇ ಕೆಟ್ಟದಿದೆಯೋ. ಸೊ ಎಸ್ಸಲ್ಲಿರ್ತಕ್ಕಂಥವ್ರನ್ನ ಅವ್ರ ಎನರ್ಜೀಸ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೆಗೆಟಿವ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೇ ಪಾತಾಳ ಕೊಟ್ಟು ಹೋಗ್ತೀವಿ. ಇನ್ನು ಟಿ ಇರ್ತಕ್ಕಂಥವ್ರು ಯಾವ ಕೆಲಸ ಮಾಡಿದ್ರು ಕೂಡ ಹೈಲೈಟ್ ಆಗ್ತಾರೆ. ಆ ಯು ಅಂತಕ್ಕಂಥದ್ದು ಒಂಥರ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಯಂತ್ರ. ಈ ವಿ ಬರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಈಗೋ ಜಾಸ್ತಿ. ಈ ವೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ಜೀವನ ಅವ್ರಿಗೆ ಒಂದು ವಿನ್ನಿಂಗ್ ಕಾಂಬಿನೇಷನ್ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ ಎ ಇಂದ ಎಂ ತನಕ ಯಾರ್ದೆಲ್ಲ ಅಕ್ಷರ ಆರಂಭ ಆಗುತ್ತೋ ಅವರ ಗುಣಲಕ್ಷಣಗಳನ್ನು ಹೇಳ್ತಾ ಇದ್ರಿ. ಇನ್ನು ನಮ್ಮದು ಹೇಗಿರುತ್ತೆ ಅಂತ ಎನ್ನಿಂದ ಝೆಡ್ ವರೆಗೆ ಇರುವಂಥವ್ರು ಕಾಯ್ತಾ ಇದ್ದಾರೆ. ಸೊ ಎನ್ನಿಂದ ಝೆಡ್ ಇರುವವರೆಗೆ ಇರುವಂಥವರ ಗುಣಲಕ್ಷಣಗಳು. ಖಂಡಿತ. ಎನ್ನಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತೆ. ಬಟ್ ಕೆಳಗೆ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ಲ್ಯಾಂಟಿಂಗಾಗಿ ಕೆಳಗೆ ಬರುತ್ತೆ, ಏಕ್ದಮ್ ಬೀಳಲ್ಲ, ಸ್ಲೋ ಆಗಿರುತ್ತೆ. ಬಟ್ ಎಗೈನ್ ಅಪ್ ಆಗುತ್ತೆ. ಅಂದರೆ ಅವ್ರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದರೂ ಕೂಡ ಕೊನೆಗೆ ಅವರ ವಿಜಯ ಪತಾಕೆ ಮೇಲೆ ಇರುತ್ತೆ. ಲೈಫಲ್ಲಿ ಅದೆಲ್ಲ ಅನುಭವ ಕೊಡುತ್ತೆ. ಎನ್ನಿಟ್ಕೊಂಡಿರೋರು ಎಲ್ಲನೂ ಕೂಡ ಒಂದು ಸ್ವಲ್ಪ ಅನುಭವ ಹೆಚ್ಚಾಗಿ ಕೊಡುತ್ತೆ. ಓ ಇರ್ತಕ್ಕಂಥವ್ರು, ಈ ಓ ಇರ್ತಕ್ಕಂಥವ್ರು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಎಂಡ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಓ ಬರೆದಾಗ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಕಂಪ್ಲೀಟ್ ಆಗುತ್ತೆ, ಮೇಲಿಂದ ಬಂದರೂ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ಅವ್ರು ಸೈಕಲ್ ಹೊಡಿತಾನೇ ಇರ್ತಾರೆ ಜೀವನದಲ್ಲಿ. ಒಂದು ಕಡೆ ಕರೆಕ್ಟಾಗಿ ಮೂಲಭೂತವಾಗಿ ಒಂದು ಸಪೋರ್ಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಕಮ್ಮಿ ಸಿಗುತ್ತೆ ಓ ಇರ್ತಕ್ಕಂಥವ್ರಿಗೆ. ಪಿ ಇರ್ತಕ್ಕಂಥವ್ರಿಗೆ ಪಿ ಒಬ್ಬಂಟಿಯಾಗೆ ನಿಂತ್ಕೊಳ್ತಾರೆ. ಯಾಕೆಂದರೆ ಒಂದು ಸ್ಲ್ಯಾಂಟ್ ಬಂದು ಮೇಲೆ ಕಂಪ್ಲೀಟ್ ಆಗುತ್ತೆ, ಆದರೆ ಸ್ವಲ್ಪ ಸಪೋರ್ಟ್ ಕಮ್ಮಿ, ಕೆಳಗಡೆ ಏನೂ ಇಲ್ಲ. ಬಿ ಥರ ಡಬಲ್ ಲೂಪ್ ಸಪೋರ್ಟ್ ಇಲ್ಲ. ಸೊ ಪಿ ಇರ್ತಕ್ಕಂಥವ್ರಿಗೆಲ್ಲನೂ ಕೂಡ ಇಂಡಿವಿಜುವಲ್ ಆಗಿ ಅವರೇ ಮೇಲಕ್ಕೆ ಹೋಗಿ ರೆಡಿ ಮಾಡಿ ಬರ್ತಾರೆ. ಬಟ್ ಸಪೋರ್ಟ್ ಕಮ್ಮಿ, ಯಾಕಂದರೆ ಕೆಳಗಡೆ ಅದನ್ನು ಸಪೋರ್ಟ್ ಮಾಡೋಕ್ಕೆ ಬೇಸ್ಮೆಂಟ್ ಇರೋದಿಲ್ಲ. ಸೊ ಸಪೋರ್ಟ್ ತೊಗೊಂಡು ಮಾಡಬೇಕು, ಅನುಕೂಲ ಆಗುತ್ತೆ ಪಿ ಇರ್ತಕ್ಕಂಥವ್ರಿಗೆ. ಹಾಗೆ ಕ್ಯೂ ಇರ್ತಕ್ಕಂಥವ್ರಿಗೆ ಈ ಓಗೂ ಮತ್ತು ಕ್ಯೂಗೂ ಅಷ್ಟು ವ್ಯತ್ಯಾಸ ಇಲ್ಲ. ಆದರೆ ಏನೇ ಸ್ಟೇಟ್ ಮಾಡಿದ್ರೂ ಅಲ್ಲೊಂದು ಮಾರ್ಕ್ ಬಿಟ್ಬಿಟ್ಟು ಹೋಗ್ತಾರೆ. ಅಂದರೆ ನಂದು ಕೆಲಸ ಸೈನ್ ಮಾಡಿಬಿಟ್ಟು ಹೋಗ್ತಾರಲ್ಲ, ಯಾರು ಮಾಡಿರೋದು ಕೆಲಸ ನಾನು ರೀ, ಯಾರು ಮಾಡಿದ್ದು ರಮೇಶ್, ಸುರೇಶ್, ಆ ರೀತಿಯಾಗಿರ್ತಕ್ಕ ಕ್ಯೂ ಒಂದು ಮಾರ್ಕ್ ಆಗಿ ಹೋಗುತ್ತೆ. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್. ಆರ್ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಂಗ್ ಲೆಟರ್. ಯಾಕೆಂದರೆ ಆರ್ ಇರ್ತಕ್ಕಂಥದ್ದು ಈ ಪಿ ಥರನೇ ಬರುತ್ತೆ, ಆದರೆ ಒಂದು ಅಡ್ಡ ಒಂದು ಕಡ್ಡಿ ಮುಂದೆ ನಿಂತಿರುತ್ತೆ. ನಂದು ಫುಟ್ ಎಲ್ಲಿ ಇಟ್ಟಿದ್ದೀನೋ ಅಲ್ಲಿ ಫರ್ಮ್ ಆಗಿರುತ್ತೆ. ಸೊ ಆರಿಂದ ಬರ್ತಕ್ಕಂಥವ್ರದ್ದೆಲ್ಲ ಫರ್ಮ್ ಡಿಸಿಷನ್ ಇರುತ್ತೆ, ಫರ್ಮ್ ಆಲೋಚನೆ ಇರುತ್ತೆ, ಓನ್ ಡಿಸಿಷನ್ ಇರುತ್ತೆ. ಒಂದು ಸತಿ ಅವ್ರ ನಿರ್ಧಾರ ಬಂದರೆ ಚೇಂಜೇ ಮಾಡಲ್ಲ ಆಗಿರ್ತಕ್ಕಂಥವ್ರು. ಎಸ್ಸಿಂದ ಶುರು ಆಗೋರಿಗೆ ಒಂದು ರೀತಿ ಯಾವಾಗಲೂ ಕೂಡ ಅವರು ಕನ್ಫ್ಯೂಷನ್ನೇ ಇರ್ತಾರೆ. ಒಂದೆರಡು ದಿವಸ ಇನ್ನೊಬ್ಬರ ಹತ್ರ ಇರ್ತಾರೆ, ಒಂದೆರಡು ದಿವಸ ಈ ಕಡೆ ಇರ್ತಾರೆ. ಈ ಎಸ್ಸಿಂದ ಇರ್ತಕ್ಕಂಥವ್ರಿಗೆಲ್ಲನೂ ಕೂಡ ಎರಡು ರೀತಿ, ಒಂದು ಒಳ್ಳೆಯದು ಇದೆಯೋ ಕೆಟ್ಟದಿದೆಯೋ ಅವರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಒಳ್ಳೇದಿದೆಯೋ ಎಸ್ ಅಷ್ಟೇ ಕೆಟ್ಟದಿದೆ. ಯಾಕೆಂದರೆ ಎರಡು ಸೈಡ್ ಹುಕ್ಕಿದೆ, ಹಾವಿನ ಆಕಾರದಲ್ಲಿದೆ. ಬಾಲ ಇದೆಯಾ ಮೇಲ್ಗಡೆ ಅಥವಾ ಬಾಯಿ ಕೆಳಗಡೆ ಇದೆಯೋ ಗೊತ್ತಿಲ್ಲ, ಅಥವಾ ಬಾಯಿ ಮೇಲ್ಗಡೆ ಇದೆಯೋ ಬಾಲ ಕೆಳಗಡೆ ಇದೆಯೋ ಗೊತ್ತಿಲ್ಲ. ಸೊ ಎಸ್ಸಲ್ಲಿರ್ತಕ್ಕಂಥವ್ರನ್ನ ಅವ್ರ ಎನರ್ಜೀಸ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೆಗೆಟಿವ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೇ ಪಾತಾಳ ಕೊಟ್ಟು ಹೋಗ್ತೀವಿ. ಸೊ ಎಷ್ಟು ಒನ್ ಆಫ್ ದಿ ಸರ್ಪೆಂಟ್ ನಂಬರ್ ಅಂತ ಕರೀತಾರೆ. ಸರ್ಪೆಂಟ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಎಸ್. ಸ್ನೇಕ್ ಎಸ್ ನೋಡಿ, ಸ್ನೇಕು ಎಸ್ ಇಂದ, ಸರ್ಪೆಂಟು ಎಸ್ ಇಂದ ಶುರು ಆಗಿದೆ. ಸೊ ಆ ರೀತಿ ಇರ್ತಕ್ಕಂಥ ಎಸ್ಸು ಸ್ವಲ್ಪ ಪಾಸಿಟಿವ ನೆಗೆಟಿವ ನೋಡ್ಕೋಬೇಕು. ಬೋತ್ ಗುಡ್ ಆ್ಯಂಡ್ ಬ್ಯಾಡ್ ಇದೆ. ಅದು ಇನ್ಫಿನಿಟಿಗೆ ಹತ್ರ ಇರ್ತಕ್ಕಂಥದ್ದು. ಎಸ್ ಅನ್ನೋದು ಇನ್ಫಿನಿಟಿಗೆ ಹಾಫ್ ಇದ್ದಂಗೆ, ಇನ್ನೊಂದು ಸ್ವಲ್ಪ ಜಾಯ್ನ್ ಆದರೆ ಇನ್ಫಿನಿಟಿ ಆಗಿಬಿಡುತ್ತೆ. ಸೊ ಯಾರ್ಯಾರು ಎಸ್ ಅಂತ ಹೆಸರಿಟ್ಕೊಂಡಿರೋ ಪಾಸಿಟಿವಿಟಿ ಬೆಳೆಸ್ಕೊಂಡ್ರೆ ಅತ್ಯಂತ ಎತ್ತರಕ್ಕೆ ಬೆಳೀತಾರೆ. ಇಲ್ಲಾಂದರೆ ಅಷ್ಟೇ ಪಾತಾಳಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಇನ್ನು ಟಿ ಇರ್ತಕ್ಕಂಥವ್ರು ಒಂದು ಅಡ್ವಾಂಟೇಜ್ ಏನಂದರೆ ಏನೇ ಲೈನ್ ಬರೆದ್ರೂ ಕೂಡ ಮೇಲ್ಗಡೆ ಒಂದು ಅಡ್ಡವಾಗಿರ್ತಕ್ಕಂಥದ್ದು ಬಂದಿರೋದು ಯಾವಾಗಲೂ ಕೂಡ ಹೈಲೈಟ್ ಆಗ್ತಾರೆ. ಯಾವ ಕೆಲಸ ಮಾಡಿದ್ರೂ ಕೂಡ ಹೈಲೈಟ್ ಆಗ್ತಾರೆ.
ಸೊ ಅವ್ರು ಯಾವಾಗಲೂ ಕೂಡ ನೇಮ್ ಮಾಡ್ತಕ್ಕಂಥದ್ದು, ಎತ್ತರದಿರ್ತಕ್ಕಂಥದ್ದು, ಟಾಪ್ ಪೊಸಿಷನ್ ಬರ್ತಕ್ಕಂಥದ್ದು, ಟಾಪ್ ಏನು ಮಾಡಿದ್ರು ಕೂಡ ಅವರದ್ದು ಹೈಲೈಟಿಂಗ್, ಆ ಹೈಲೈಟರ್ಸ್ ಅಂತ ನಾವು ಕರಿತೀವಿ, ಹೈಲೈಟರ್ಸ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಯು. ಈ ಯು ಬರೆದಾಗ ತುಂಬ ಎಮೋಷ್ನಲ್, ಏನು ಬಂದರೂ ಒಳಗಡೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಇದು ಓಪನ್, ಮೇಲೆ ಓಪನ್ ಆಗಿದೆ, ಕೆಳಗಡೆ ಫುಲ್ ಪಾತ್ರೆ ಥರ ಇದೆ, ಯಾರು ಏನೇ ಅಂದರೂ ತೊಗೊಳತಕ್ಕಂಥದ್ದೇ. ಒಂದು ರೀತಿ ಎಲ್ಲರಿಗೂ ಒಳ್ಳೆಯವರು ಇವರು, ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾ ಇರ್ತಾರೆ. ಯಾರು ಬೈದರು ಓಕೆ ಬೈರಿ, ಸನ್ಮಾನ ಮಾಡ್ತೀರಾ ಮಾಡಿ, ಇಲ್ಲಿ ಬಂದು ಕೆಲಸ ಮಾಡಪ್ಪ, ಕಸ ಗುಡ್ಸಪ್ಪ, ಕಸ ಗುಡಿಸಿ, ಅಲ್ಲೋಗಿ ಮಹಾರಾಜನ ಚೇರಲ್ಲಿ ಕೂತ್ಕೋ. ಆ ಯು ಅಂತಕ್ಕಂಥದ್ದು ಒಂಥರ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಯಂತ್ರ. ಈ ವಿ ಬರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಈಗೋ ಜಾಸ್ತಿ, ಯಾಕಂದರೆ ಒಂದೇ ವಿ ಇರ್ತಕ್ಕಂಥದ್ದು. ಆ ವಿ ಬರ್ತಕ್ಕಂಥದ್ದು ನಾನು ಅಂತ ಹೇಳ್ತಕ್ಕಂಥದ್ದು, ನನ್ನಿಂದ ಅಂತ ಬರ್ತಕ್ಕಂಥದ್ದು. ಅವ್ರು ಏನು ಮಾಡಿದ್ರು ಅವರ ಸ್ವಾರ್ಥಕ್ಕೋಸ್ಕರ ಮಾಡೋದೇ ಜಾಸ್ತಿ ವಿ, ಬೇರೆ ಯಾರಿಗೂ ಕೂಡ ಸಪೋರ್ಟಿಂಗ್ ಅಂತಿಲ್ಲ. ಈ ವಿ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಹಿಂಗೆ ಕೆಳಗೆ ಬಂದು ಮೇಲೆ ಹೋಗುತ್ತಲ್ಲ, ಸಿಂಗ್ಯುಲರ್ ವಿ ಅಂತ ಬರ್ತಕ್ಕಂಥದ್ದು. ಆದರೆ ಡಬ್ಲ್ಯೂ ಡಿಫ್ರೆಂಟು. ಡಬ್ಲ್ಯೂ ಬಂದ್ಬಿಟ್ಟು ಡಬಲ್ ವಿಯಿಂದ ಕೂಡಿದೆ. ಸೊ ಡಬ್ಲ್ಯೂ ಬಂದ್ಬಿಟ್ಟು ಸಪೋರ್ಟ್ ಜಾಸ್ತಿ ಸಿಗುತ್ತೆ, ಗ್ರೋತ್ ಜಾಸ್ತಿ ಸಿಗುತ್ತೆ, ಡ್ಯುಯಾಲಿಟಿ ತೋರಿಸುತ್ತೆ. ವಿ ಸಿಂಗ್ಯುಲಾರಿಟಿ ತೋರಿಸುತ್ತೆ, ಡಬ್ಲ್ಯೂ ಬಂದ್ಬಿಟ್ಟು ಡ್ಯುಯಾಲಿಟಿ ತೋರಿಸುತ್ತೆ. ವಿ ಯಾವಾಗಲೂ ಕೂಡ ಒಂಟಿಯಾಗೇ ಇದ್ದುಬಿಡ್ತಾರೆ, ಒಂದು ಸತಿ ಒಂಟಿಯಾಗೇ ಸಾಧನೆ ಮಾಡಬೇಕು. ಡಬ್ಲ್ಯೂ ಇಂದ ಏನಾರು ಹೆಸರು ಬಂತು ಅಂತಂದರೆ ಡಬಲ್ ಪವರ್ ಇರುತ್ತೆ, ಸಪೋರ್ಟ್ ಸಿಕ್ಬಿಡುತ್ತೆ, ಸಪೋರ್ಟ್ ಎಕ್ಸ್ಟ್ರಾ ಇರ್ತಕ್ಕಂಥದ್ದು. ನೆಕ್ಸ್ಟು ಎಕ್ಸಿಂದನೂ ಹೆಸರು ಇಟ್ಕೊಂಡಿರೋ ಬೇಕಾದಷ್ಟು ಜನ ಇದ್ದಾರೆ, ಬೇರೆ ಬೇರೆ ಧರ್ಮದವರು ಇಟ್ಕೊಂಡಿರ್ತಾರೆ. ಎಕ್ಸಿಂದ ಬಂದಿರತಕ್ಕಂಥವ್ರಿಗೆ ಯಾವಾಗಲೂ ಲೈಫು ಅವ್ರಿಗೆ ಕ್ರಾಸ್ ಆಗ್ತಾ ಇರುತ್ತೆ. ಎಡವಟ್ಟುಗಳು, ಆಪಾದನೆಗಳು, ಅಡಚಣೆಗಳು, ಎಡರು ತೊಡರು ಅಂತ ಹೇಳ್ತಾರೆ. ಸೊ ಎಕ್ಸ್ ಆಲ್ವೇಸ್ ಕ್ರಾಸ್, ಸ್ಟಾಪ್ ಗೋ. ಎಲ್ಲ ಕಡೆ ಒಂದು ಸಿಂಬಲ್ ನೋಡ್ತೀವಿ, ಸ್ಟಾಪ್ ಅಂತಂದರೆ ಎಕ್ಸಲ್ ಇರುತ್ತೆ, ತಪ್ಪು ಅನ್ನೋಕ್ಕೂ ಎಕ್ಸಲ್ ಇರುತ್ತೆ. ಸ್ಟಾಪ್ ಗೋ ಅವ್ರಿಗೆ ಲೈಫಲ್ಲಿ ಹೆಚ್ಚಾಗಿರುತ್ತೆ. ಈ ವೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ಜೀವನ ಅವ್ರಿಗೆ ಒಂದು ವಿನ್ನಿಂಗ್ ಕಾಂಬಿನೇಷನ್ ಕೊಡುತ್ತೆ. ಯಾಕೆಂದರೆ ವೈ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಕಪ್ಪಿಟ್ಕೊಂಡಂಗೆ. ವೈನ ನಾವು ಹಿಂಗೆ ಇಟ್ಕೊಂಡ್ರೆ ಆ ಯಂತ್ರದ ಶೇಪು ವೈ ಕಪ್ಪಿದ್ದು ಇರೋಂಗೆ. ಯಾವಾಗಲೂ ಕೂಡ ಅವರು ಸಾಧನೆ ಮಾಡಿದ್ರೆ ಅವ್ರಿಗೆ ರಿವಾರ್ಡ್ಸ್ ಯಾವಾಗಲೂ ಕೂಡ ರೆಡಿಯಾಗಿ ಅವರ ಮೊದಲ ಅಕ್ಷರ ಕೊಡ್ತಾ ಇರುತ್ತೆ. ಹಾರ್ಡ್ ವರ್ಕ್ ಬೇಕು. ಯಾಕೆಂದರೆ ವೈಯಲ್ಲಿ ಒಂದೇ ಒಂದು ಸ್ಟ್ಯಾಂಡ್ ಇದೆ, ಡಬಲ್ ಸ್ಟ್ಯಾಂಡ್ ಇಲ್ಲ. ಒಂದೇ ಸ್ಟ್ಯಾಂಡ್ ಅಂದರೆ ಒಬ್ಬರೇ ಹೋರಾಡಿ ಮಾಡಿದಾಗ ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿ ಸಿಗ್ತಕ್ಕಂಥದ್ದು. ಕೊನೆಯದು ಝಿ ಅಂತ ಕರೀತಾರೆ ಅಥವಾ ಝೆಡ್ ಅಂತ ಕರೀತಾರೆ. ಮೇಲಿಂದ ಬಂದು ಕೆಳಗಡೆ ಹೋಗುತ್ತೆ. ಝೆಡ್ ಇರ್ತಕ್ಕಂಥವ್ರದ್ದೆಲ್ಲ ಸ್ವಲ್ಪ ಪತನ ಜಾಸ್ತಿ. ಮೇಲಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅರ್ಧ ಕೆಳಗೆ ಬರ್ತಾರೆ, ಮತ್ತೆ ಅರ್ಧ ನಶಿಸಿ ಹೋಗ್ತಕ್ಕಂಥದ್ದು. ಏನೇ ಮಾಡಿದ್ರೂ ಕೂಡ ಅದೊಂಥರ ಡಿಸ್ಮ್ಯಾಂಟಲ್ ಅಥವಾ ಡಿಸ್ಗ್ರೇಸ್ಫುಲ್ ಲೆಟರ್ ಅಂತ ಕರೀತಾರೆ. ಸೊ ಯಾರು ಇಟ್ಕೊಂಡಿರ್ತಾರೆ ಅದು ಏನು ಮಾಡಿದ್ರೂ ಕೂಡ ಅದು ಶಾಶ್ವತವಾಗಿ ಉಳಿಯಲ್ಲ ಅನ್ನೋದು. ಮಾಡಿರ್ತಕ್ಕಂಥ ಕಾರ್ಯ ಕೆಲಸಗಳು ಶಾಶ್ವತವಾಗಿರೋದು ಸ್ವಲ್ಪ ಕಷ್ಟ. ಸ್ವಲ್ಪ ಅಪ್ಪು ಡೌನು ಇದ್ದೇ ಇರುತ್ತೆ. ಆದರೆ ಬೇಸ್ ಸ್ವಲ್ಪ ಮುಂದೆ ಹೋಗೋದ್ರಿಂದ ಬೇಸ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯಾಕಂದರೆ ಮೇಲಿಂದ ಬಂದು ಕೆಳಗೆ ಬಂದು ಬೇಸ್ ಸ್ವಲ್ಪ ಇರೋದ್ರಿಂದ ಬೇಸ್ ಕೆಳಗಡೆ ನಿಂತು ಅಲ್ಲೇ ನಿಲ್ಲಿಲ್ಲ, ಮುಂದಕ್ಕೆ ಹೋಯ್ತು. ಅಂದರೆ ಒಂದು ಸ್ವಲ್ಪ ಫೌಂಡೇಶನ್ ಚೂರು ಅವ್ರಿಗೆ ಹೆಲ್ಪ್ ಮಾಡುತ್ತೆ ಲಾಸ್ಟಲ್ಲಿ. ಸೊ ಇಷ್ಟು ಈ ಯಂತ್ರದಿಂದ ಮಾಡಿರ್ತಕ್ಕಂಥ ಒಂದು ರಚನೆ ಮೇಲೆ ವಿಲಿಯಂ ವಾರ್ನರ್ ಚೀರೋ ಕೊಟ್ಟಿರ್ತಕ್ಕಂಥ ಮೊದಲ ಹೆಸರಿನ ಅಕ್ಷರದ ಒಂದು ರೀತಿ ಯಂತ್ರವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳು. ಧನ್ಯವಾದಗಳು ಗುರುಜಿ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತಿನ ಸಂಚಿಕೆಯಲ್ಲಿ ಎನ್ನಿಂದ ಝೆಡ್ ವರೆಗೆ ಯಾರದೆಲ್ಲ ಹೆಸರು ಆರಂಭ ಆಗುತ್ತೋ ಅವರ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಹಿಂದಿನ ಸಂಚಿಕೆಯನ್ನು ಯಾರು ನೋಡಿರಲಿಲ್ವೋ ದಯವಿಟ್ಟು ನೋಡಿ. ಎ ಇಂದ ಎಂ ತನಕ ಯಾರದೆಲ್ಲ ಅಕ್ಷರ ಆರಂಭ ಆಗುತ್ತೋ ಅವರ ಗುಣಲಕ್ಷಣಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಗುರುಜಿ. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ,
ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.